if we read that, we will get a picture. One thing about what unique thing happened in northeastern state of our Bharat through Sangh. ನಮ್ಮ ಪರವಾಗಿ ಬರೆದಿರುವಂಥ ಏನು ಫ್ರಾಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್ ಅಂತ ಏನು ಹೇಳಿದೆ, ಆ ಪುಸ್ತಕದ ಕೊನೆಯಲ್ಲಿ ಎಪಿಲಾಗಲ್ಲಿ ಇಬ್ಬರು ಲೇಖಕರು ಒಂದು ಪ್ರಕರಣವನ್ನು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಅಲ್ಲಿ ಒಬ್ಬರು ಪ್ರಚಾರಕರು, ಒಬ್ಬರು ನಮ್ಮ ವೈಚಾರಿಕವಾಗಿ ವಿರೋಧಿ ಪಕ್ಕಾ ಮಾರ್ಕ್ಸಿಸ್ಟ್, ಒಬ್ಬ ಆದರೆ ಒಳ್ಳೆ ಭಾಷಣಕಾರರು, ಅವರ ಬಳಿಗೆ ಮಾತಾಡೋಕ್ಕೆ ಹೋಗ್ತಾರೆ. ಅವರು ಇವ್ರ ಮನೆ ಒಳಗೆ ಸೇರಿಸಲ್ಲ. ಬಟ್ ಹಿ ವಾಸ್ ಎ ವೆರಿ ಗುಡ್ ಒರೇಟರ್ ಆ್ಯಂಡ್ ಎ ಐಡಲಾಗ್. ಸೊ ಅವರ್ ಪ್ರಚಾರಕ್ಸ್ ಆ್ಯಂಡ್ ಆಲ್ಸೋ ಅವರ್ ಫಂಕ್ಷನರೀಸ್ ಫ್ರಮ್ ದಟ್ ಪ್ಲೇಸ್, ದೇ ಯೂಸ್ ಟು ಗೋ ಆ್ಯಂಡ್ ಲಿಸನ್ ಟು ಹಿಮ್ ವೆನ್ ಎವರ್ he was addressing publicly. So they told him, we come to listen to you. So though we are ideologically apart, we want to know you. So that's why we are here. ಆಮೇಲೆ ಭಾಳ ಮನಸ್ಸಿಲ್ಲದ ಮನಸ್ಸಿಂದ ಅವರು ಬನ್ನಿ ಅಂತ ಕರೀತಾರೆ. ಬಟ್ he started scolding RSS, ಹಿಂದುತ್ವ, even our Satsang Chalak, all those things. ಬಟ್ ದೀಸ್ ಪೀಪಲ್, ನಮ್ಮ ಪ್ರಚಾರಕರು ಮತ್ತು ಯಾರು ಹೋಗಿದ್ರು ಅವ್ರಿಗೆ ಬೇರೆ ಬೇರೆ ವಿಷಯಗಳು ಹೇಳ್ತಾರೆ. ದೆನ್ ಆಲ್ಸೋ ಭಾಳ ಒಳ್ಳೆಯ ಇದರೊಳಗೆ ಮಾತುಕತೆ ಮುಗಿಯಲ್ಲ. ಬಟ್ ವೈಲ್ ದೇ ಆರ್ ಲಿವಿಂಗ್, he told them to stay for a second, and his last sentence was, go and work for your cause. Our nation's future lies in your hands. ಅಂದರೆ ನಮ್ಮ ವಿರೋಧಿ ಇದ್ದವರು ಕೂಡ ಅವ್ರು ಹೇಳಿದ್ದೇನೆಂದರೆ, ನೀವು ಯಾರು ಅಲ್ಲಿ ಅದ್ರೊಬ್ಬರು ಪ್ರಚಾರಕರು ಇದ್ದರು, ಅವ್ರ ಜೊತೆಗೆ ಉಳಿದ ಕಾರ್ಯಕರ್ತರು ಇದ್ದರು, ಅವ್ರು ಹೇಳಿದ್ರು, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ, ನೀವು ಹೋಗಿ ಕೆಲಸ ಮಾಡಿ. ಇದನ್ನು ಆ ಪುಸ್ತಕದಲ್ಲಿ ಫ್ರಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್ ಅವರ ಎಪಿಲಾಗ್ ಕೊನೆ ಭಾಗ ದೇ ಹ್ಯಾವ್ ಎಂಡೆಡ್ ವಿತ್ ದಟ್ ಸೆಂಟೆನ್ಸ್. ಶಶಿಜಿಯವರ ಕೊನೆ ಘಟನೆಯು ಕೂಡ ಭಾಳ, ಅದು ಎಪಿಲಾಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ಹೆಸರೇ ಅವರು ಚರವೈತಿ ಚರವೇದನೆ, ಇನ್ನು ಮುಂದೆ ನಮ್ಮ ಯಾತ್ರಾ ಟು ಕಂಟಿನ್ಯೂ ಅಂತಲೇ ಬರೆದಿದ್ದಾರೆ. ಇದು ಮುಗಿಯೋದಲ್ಲ ಅಂತ. ಯಾಕೆಂದರೆ ಸಂಘದ, ಈಗ ತಾನೇ ಸುನೀಲ್ಜಿಯವರು ವಿವರಿಸಿದಂತೆ ಎಷ್ಟು ಜನ ಬಲಿದಾನ ಮಾಡಿದ್ರು, ಕೇವಲ ಪ್ರಚಾರಕರಲ್ಲ. ಶಶಿಜಿಯವರ ಪುಸ್ತಕದಲ್ಲಿ, ಆತ್ಮಚರಿತ್ರೆಯಲ್ಲಿ ವಿಜಯ್ ಚೌಥಾಯಿವಾಲೆ ಅವರು ಹೇಳಿದಂತೆ ಅನೇಕ ಗೃಹಸ್ಥ ಕಾರ್ಯಕರ್ತರು, ಅವರ ಬಲಿದಾನದ ಅನೇಕ ವಿವರಗಳು ಇದೆ. ಇಷ್ಟೆಲ್ಲ ಆದಮೇಲೂ ಈ ಕೆಲಸ ಮುಗಿದಿಲ್ಲ, ಇನ್ನೂ ಮುಂದುವರಿಸಬೇಕು. ಆ್ಯಂಡ್ ವೆನ್ he writes that last sentences, he says, I came to know what is the meaning of pracharak when he is described as postcard without an address. ಮತ್ತು ಸಂಘದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂಥ ಕೆಲವು ವಾಕ್ಯಗಳಿದೆ. ಪಾವ್ ಮೇ ಚಕ್ಕರ್, ಮುँह में शक्कर, शीना में आग और सीमा सड़क पर ಬರ್ಫ್, ಈ ಥರ ಎಲ್ಲ ಶಬ್ದಗಳು, ಇದೆಲ್ಲ ನನಗೆ ಅರ್ಥ ಆಗಕ್ಕೆ ಪ್ರಾರಂಭ ಆಯ್ತು ಅಲ್ಲಿ ಹೋದ್ಮೇಲೆ ಅಂತ ಬರೀತಾರೆ. ಅಡ್ರೆಸ್ ಇಲ್ಲದ ಪೋಸ್ಟ್ ಕಾರ್ಡ್ ಅಂದರೆ, ಈಗ ಅವರನ್ನು ಅಷ್ಟೇ, ಆಗ ಸರ್ಕಾರಿವಾರು ಕಾರಲ್ಲೇ ಕರೆದ್ರು, ಬಯ್ಯಾಜಿಯವರು ಅನೇಕರಿಗೆ ಮಾಡಿದ್ದಾರೆ. ಬಂದಮೇಲೆ ಹೇಳ್ತಾರೆ, ನೀವು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕಂತ. ಮೊದಲು ಗೊತ್ತಿರೋದಿಲ್ಲ, ಅಲ್ಲಿ ಅಡ್ರೆಸ್ಸು ಯಾರೋ ಬರೀತಾರೆ, ಮತ್ತು ಅಲ್ಲಿ ಬ್ಯಾಗ್ ಇಡೋದು ಮಾತ್ರ. ಕಾರ್ಯಾಲಯ ಆದರೆ ತುಂಬ ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ಅಂತೇನಿಲ್ಲ. ಇದು ನಾವು ಹಾಸ್ಯದಲ್ಲಿ ಮಾತಾಡಿದ್ರು, ಅದನ್ನು ಕೊನೆಯ ಭಾಗದಲ್ಲಿ ಅವರು ಬರಿಬೇಕಾದ್ರೆ he says, I came to know what is the meaning of all these sentences when I went there in 1961.